ತುಂಬ ಕೋಲ್ಡ್ ಅಲ್ವಾ, ಅದಕ್ಕೆ ನಿಮ್ಗೆ ಈ ಥರ ಆಗಿದೆ ಅಷ್ಟೇ. ನೀವೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ, ಓಕೆನಾ. ನಾರ್ಮಲ್ ಫೀವರ್ ಅಷ್ಟೇ, ಇಂಜೆಕ್ಷನ್ ಕೊಟ್ಟಿದ್ದೀನಲ್ವಾ, ಎಲ್ಲ ಸರಿ ಹೋಗುತ್ತೆ ಇವಾಗ. ನೀವೇನು ತೊಂದರೆ ತಗೋಬೇಡಿ, ಆರಾಮಾಗಿ ಸ್ವಲ್ಪ ತಣ್ಣೀರಾಗಿ ಆಡಕ್ಕೆ ಹೋಗ್ಬೇಡಿ. ಬಿಸಿನೀರಲ್ಲೇ ಏನಾದರೂ ಬೇಕಾದ್ರೆ ಯೂಸ್ ಮಾಡಿ, ಫೇಸ್ ವಾಶ್ ಮಾಡೋಕ್ಕೆ. ಸ್ನಾನ ಏನು ಮಾಡೋಕ್ಕೆ ಹೋಗ್ಬೇಡಿ ಇನ್ನೊಂದು 3 ಡೇಸು, ಎಲ್ಲ ಸರಿ ಹೋಗುತ್ತೆ. ಸರಿ ಕಣಮ್ಮ, ಆಯಿತು. ಏನು ನೀನಿರೋದಕ್ಕೆ ಹೆಂಗೋ ನಮಗೆ ಕಾಸು ಕರಿಮಣಿ ಇಲ್ಲ ಅಂದ್ರೂ ಬಂದ್ಬಿಟ್ಟು ಜ್ವರ ಪರ ಅಂದ್ರೂ ಇಂಜೆಕ್ಷನ್ ಹಾಕ್ಸ್ಕೊತೀವಿ ಕಣಮ್ಮ. ನೀನ್ಗಾನೆ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಏನು ಮಾಡನಿ, ದುಡ್ಡು ಕಾಸು ಇಟ್ಕೊಂಡು ಪ್ಯಾಟ್ಗೆ ಹೋಗಕ್ಕೆ ಆಯ್ತಿರಲಿಲ್ಲ. ಪ್ಯಾಟ್ಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೂ ಕಾಸು ಇರ್ತಿರಲಿಲ್ಲ. ಅಯ್ಯೋ, ನಮ್ಮೂರು ಗೌರ್ಮೆಂಟ್ ಆಸ್ಪತ್ರೆನಾಗೂ ಒಂದು ಕಿತ ಡಾಕ್ಟ್ರಿಗೆ ಒಂದು ಕಿತ ಇರೋಕ್ಕಿಲ್ಲ. ನಮ್ಮೂರಾಗೂ ಇಲ್ಲ, ಪಾಕ ದೂರಾಗ ಐತೆ ಆಸ್ಪತ್ರೆ. ಅಲ್ಲಿಗಾನ ಕಾಲು ಎಳ್ಕೊಂಡು ಹೋಗ್ಬೇಕು. ಯಾರು ನೆಟ್ಟಿಗೆ ನೋಡೋಕ್ಕಿಲ್ಲ ಮಾಡೋಕ್ಕಿಲ್ಲ. ನಮಗೂ ಬೇಜಾರಾಗೋಗ್ಬಿಟ್ಟಿತ್ತು ಕಣಮ್ಮ. ಹೆಂಗೋ ನೀನು ಬಂದ್ಬಿಟ್ಟು ದೇವತೆ ಥರ ಬಂದ್ಬಿಟ್ಟು ನಮಗೆ ಒಳ್ಳೇದು ಮಾಡ್ತಿದ್ಯಾ ಕಣಮ್ಮ. ನಿಂಗೆ ಒಳ್ಳೇದಾಗಲಿ ಕಣಮ್ಮ. ಅಯ್ಯೋ ಬಿಡಿ, ಜಾಸ್ತಿ ನೋವುಗಳು ಏನೋ ನಿಮ್ಗೆ ಒಳ್ಳೇದಾದ್ರೆ ನಂಗೆ ಅಷ್ಟೇ ಸಾಕು. ಸರಿ, ನೀವು ನೋಡಿ ಮಾತ್ರೆ ಎಲ್ಲ ಕೊಟ್ಟಿದ್ದೀನಲ್ವಾ, ತೊಗೊಳ್ಳಿ ಅದನ್ನೇನೆ. ಹಾಂ ಸರಿ ಆಯಿತು, ಹೊರಡ್ತೀನಿ. ಅಪ್ಪ, ಬೆಳಿಗ್ಗೆಯಿಂದ 20 ಜನ ಪೇಷಂಟ್ ಬಂದು ಹೋದ್ರು. ತಲೆ ಎಲ್ಲ ನೋವ್ತೈತೆ ನನಗಂತೂ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕಾಫಿ ಏನಾದರೂ ಕುಡ್ಕೊಂಡಾದ್ರೂ ಬರಬೇಕಿತ್ತು. ಇವಾಗೆಲ್ಲ ಚಳಿ ಜಾಸ್ತಿ ಅಲ್ವಾ, ಜನ ಪೇಷಂಟು ಜಾಸ್ತಿ ಆಗೋಗ್ಬಿಟ್ಟವ್ರೆ. ಏನು ಮಾಡ್ತೀಯಾ? ಸರಿ ಬಿಡು, ಒಂದು ಲೋಟ ಕಾಫಿ ಏನಾದರೂ ಕುಡ್ಕೊಂಡು ಬರೋಣ. ಏನು ಡಾಕ್ಟ್ರಮ್ಮೋರೇ, ನಮಗೇನು ಚಿಕಿತ್ಸೆ ಏನು ಕೊಡೋಕ್ಕಿಲ್ವಾ? ಪೊದ್ದು ಡಾರ್ಲಿಂಗು ನನ್ನ ಕಡೆ ಓಡೋಡಿ ಬರಬೇಕು. ಅಂಥದ್ದೇನಾದರೂ ಒಂದು ಇಂಜೆಕ್ಷನ್ ಇದ್ದರೆ ಕೊಟ್ಬಿಡಿ. ಮಾತಾಡೋಕ್ಕಿಲ್ವಲ್ಲ ನನ್ನ ತಾಗೆ ನಿಮ್ಮ ಚಿಕ್ಕಮ್ಮ. ಭೈರವ, ನೀನೇನಿಲ್ಲಿ ಸಡನ್ನಾಗಿ ಬಂದ್ಬಿಟ್ಟಿದ್ಯಲ್ಲ. ಏನೋ ವಿಷಯ ಇಲ್ದಿದ್ದು ನೀನಂತೂ ಬರೋಕ್ಕಿಲ್ಲ. ಆದರೂ ಬಂದಿದ್ಯಾ ಅಂತಂದರೆ ಏನೋ ವಿಷಯ ಇರ್ತದೆ ಅಂತಲೇ ಅರ್ಥ. ಸರಿ, ಏನು ವಿಷಯ ಅಂತ ಹೇಳ್ಬಿಟ್ಟು ಹೇಳು. ನೋಡಪ್ಪ, ಯಾರೂ ಕಂಡುಹಿಡಿತಾ ಇರಲಿಲ್ಲ ಈ ಭೈರವ ಯಾಕೆ ಬಂದು ಹೋಯ್ತಾನೆ ಅಂತ. ಎಷ್ಟು ದಿನಕ್ಕೆ ನೀನಾದರೂ ಕಂಡುಹಿಡಿತಾ ಇದೆಯಲ್ವಾ? ಸರಿ ಹೋಯ್ತು. ಹಾಸ್ಪಿಟಲಲ್ಲಿ ಹೆಂಗೆ ನಡೀತೈತೆ? ಏನು ಸಮಸ್ಯೆ ಇಲ್ಲ ತಾನೇ? ನೀನಿರ್ಬೇಕಾದ್ರೆ ಸಮಸ್ಯೆ ಯಾಕೆ ಭೈರವ? ನಮಗೆ ಎಂಥ ಸಮಸ್ಯೆನೂ ಇಲ್ಲ. ಮತ್ತೆ ಪೊದ್ದು ಚಿಕ್ಕಮ್ಮ ಏನಾದರೂ ಬರ್ತಾವ್ರ ಏನು? ಹಾಂ, ಅವ್ರು ಬರ್ತಾವ್ರೆ ಅಂತಲೇ ನೀನು ಬಂದಿರ್ತೀಯ ಬಿಡು, ನನಗೂ ಚೆನ್ನಾಗಿ ಗೊತ್ತು. ಇಲ್ಲ, ಪೊದ್ದು ಭಾಳ ಬ್ಯುಸಿಯಾಗೋಗ್ಬಿಟ್ಟವಳೆ. ಅವಳು ನಮ್ಮ ಕಣ್ಗೆಲ್ಲ ಕೈಗೆಲ್ಲ ಎಲ್ಲಿ ಸಿಗ್ತಾಳೆ, ಫುಲ್ ಬ್ಯುಸಿ. ಅವಳಿಲ್ಲ. ನಾನೇ ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು, ಅದಕ್ಕೆ ನೀನು ಬಂದೆ. ಯಾಕಂದರೆ ಏನಿದ್ರು ನೀನು ಒಳ್ಳೇದಕ್ಕೆ ಮಾಡಬೇಕಲ್ವಾ? ನೀನು ಜನಗಳು ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಒಳ್ಳೇದು ಮಾಡ್ತೀಯ. ಆದರೆ ನಿನ್ನ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಯಾರೂ ನಿನ್ನ ನೋಡ್ಕೊಳಕ್ಕಿಲ್ಲ. ಅದಕ್ಕೆ ನಾನಾರ ಹೊಸಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ. ನೀನು ಮದುವೆದೆಲ್ಲ ಪ್ರಿಪ್ರೇಷನ್ ಹೆಂಗೆ ನಡೀತೈತೆ? ಎಲ್ಲ ಚೆನ್ನಾಗೇ ನಡೀತೈತೆ ತಾನೇ? ಹಾಂ ಭೈರವ, ಎಲ್ಲ ಚೆನ್ನಾಗೇ ನಡೀತೈತೆ. ಸೀರೆ ಎಲ್ಲನೂ ತೊಗೊಂಡಿದ್ದಾಯ್ತು. ಏನೋ ಅತ್ತೆ ಒಡವೆ ಒಂದು ಕೊಡಿಸ್ತೀನಿ ಬಾ ಅಂತ ಹೇಳಿದ್ರು, ಹೋಗಬೇಕು. ಹಾಂ, ನಿಮ್ಮ ಅತ್ತೆ ಭಾಳ ಒಳ್ಳೆ ಬಿಡು. ಅಲ್ಲ, ನೀನು ಮದುವೆ ನಿಲ್ಸೋಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೊಂದೆಲ್ಲ ಪ್ರಯತ್ನಗಳು ಮಾಡಿದ್ರು, ಏನೆಲ್ಲ ಮಾಡಿದ್ರು. ನೀನಾದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿದ್ದಂಗೆ ಏನು ಮಾಡ್ದಿದ್ದಂಗೆ ನೀನು ಸುಮ್ಕೆನೆಯೇ ಇದ್ದೆ. ಹಾಂ, ಅಕಸ್ಮಾತ್ ಯಾರಾದ್ರೂ ಇನ್ನೊಂದು ಥರ ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ಟು ನೀನು ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದರೆ ಏನು ಮಾಡ್ತೀಯಾ? ಯಾವುದೇ ಕಾರಣಕ್ಕೂ ನಾನಂತೂ ಮದುವೆನಂತೂ ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ. ಯಾಕಂದರೆ ನಾನು ಆಗಲೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ, ಮದುವೆ ಆದರೆ ಅವ್ರನ್ನೇ ಆಗಬೇಕು ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೆಯವರು. ನಾನೇ ಬದಲಾಯಿಸಿದ್ದೀನಿ, ನನಗೆ ಹೆಂಗೆ ಬೇಕೋ ಹಂಗೆ ತಿದ್ಕೋಬೋದು. ನನಗೆ ಅವ್ರು ಒಪ್ಪಿಗೆ ಆಗಿಬಿಟ್ಟಿದ್ದಾರೆ. ಇನ್ನು ಯಾರೋ ಮಾತು ಕೇಳಿಬಿಟ್ಟು ನಾನು ಯಾಕೆ ಮದುವೆನ ನಿಲ್ಲಿಸ್ಕೊಂಡ್ಲಿ? ಆದ್ರೂ ಇವತ್ತು ಬೇರೆ ಥರ ಯಾರಾದರೂ ಪ್ರಯತ್ನ ಪಟ್ಟರೆ, ಅಂದರೆ ಸೆಂಟಿಮೆಂಟಾಗಿ ಬಂದುಬಿಟ್ಟು ಯಾರೋ ನಿನ್ನ ಹತ್ರ ಬಂದುಬಿಟ್ಟು ಹತ್ಕೊಂಡು ಗೋಳಾಡ್ಕೊಂಡು ಸೆಂಟಿಮೆಂಟಾಗಿ ಮಾತಾಡ್ಬಿಟ್ರೆ, ಆವಾಗಂತೂ ನೀನು ಮದುವೆನ ನಿಲ್ಲಿಸ್ತೀಯ ಅಲ್ವಾ? ಅಂದರೆ ನಿಲ್ಲಿಸ್ಬಿಟ್ಟು ನೀನೇನೇ ಸರಿ ಆಯಿತು ಬಿಡು ಅಂತ ಒಪ್ಕೊಂಡ್ಬಿಟ್ರೆ. ಹೇ, ಸೆಂಟಿಮೆಂಟಾಗಿ ಯಾರು ಮಾತಾಡ್ತಾರೆ? ಇಲ್ವಲ್ಲ. ಯಾರೋ ಬಂದ್ಬಿಟ್ಟು ಆ ಥರ ನನ್ನ ಹತ್ರ ಸೆಂಟಿಮೆಂಟ್ ಅದು ಇದು ಅಂತ ಹೇಳ್ಬಿಟ್ಟು ಬಂದು ನನ್ನ ಹತ್ರ ಅದು ಮದುವೆ ನಿಲ್ಲಿಸೋ ವಿಚಾರಕ್ಕೆ ಯಾರು ನನ್ನ ಹತ್ರ ಸೆಂಟಿಮೆಂಟಾಗಿ ಮಾತಾಡಿಲ್ಲ, ಮಾತಾಡೋದಿಲ್ಲ. ಮಾತಾಡಿದ್ರು ನಾನು ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಐತೆ ಉಷಾ, ನೀನು ಮದುವೆ ನಿಲ್ಸೋಕ್ಕೆ ಅಂತೇಳ್ಬಿಟ್ಟು ತುಂಬ ಜನ ಪ್ರಯತ್ನ ಪಡ್ತಾವ್ರೆ. ಒಬ್ರಲ್ಲ ಇಬ್ಬರಲ್ಲ, ಎಷ್ಟು ಜನ ಪ್ರಯತ್ನ ಪಡ್ತಾವ್ರೆ ಗೊತ್ತಾ? ಆದರೆ ಒಂದು ವಿಚಾರ ಕೇಳಿಸ್ಕೊ, ನಾನು ನಿನಗೆ ಯಾವತ್ತಾದರೂ ಏನಾದರೂ ಮದುವೆ ನಿಲ್ಲಿಸ್ಬೇಕು ಅಂತ ಮನಸ್ಸಿಗೆ ಬಂತು ಅಂತಂದರೆ ಒಂದು ಸಲ ನಾನು ಏನು ಹೇಳಿದೆ ಅಂತ ಮಾತ್ರ ನೀನು ವಿಚಾರ ಮಾಡು, ಸರಿನಾ? ಭೈರವ ಏನು ಹೇಳ್ದ ಅಂತ ಕೇಳಿಸ್ಕ. ಎಲ್ಲರೂ ಡ್ರಾಮಾ, ಎಲ್ಲರೂ ಮೋಸ, ಸುಮ್ಮನೆ ಸುಳ್ಳು ಹೇಳಬೇಕು ಅಂತ ಸುಳ್ಳು ಹೇಳ್ಬಿಟ್ಟು ನಿನ್ನ ಹತ್ರ ಏನೋ ಕೆಲಸ ಸಾಧಿಸ್ಬೇಕು ಅಂತೇಳ್ಬಿಟ್ಟು ಮಾಡ್ತಿರೋ ಪ್ಲಾನ್ ಅಷ್ಟೇ. ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದಿದ್ದಂಗೆ ನೀನು ಮದುವೆಗೇನಾದ್ರೂ ಒಪ್ಕೊಂಡು ಮಾಡ್ಕೊಂಡ್ರೆ ಬದುಕ್ತೀಯ. ಇಲ್ಲ, ನಿನ್ನ ಮದುವೆ ನಿಲ್ಸೋಕ್ಕೆ ಅಂತೇಳ್ಬಿಟ್ಟು 1000 ಜನ ನಿಂತ್ಕೊಂಡವ್ರೆ ಈಚೆ ಕಡೆ. ಇನ್ನೊಂದು ಸ್ವಲ್ಪ ಹೊತ್ತು ನಿನಗೆ ಗೊತ್ತಾಗ್ತೈತೆ ನಾನು ಯಾಕೆ ಬಂದ್ಬಿಟ್ಟು ಈ ಮಾತನ್ನ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಮೊದಲೇ ನೀನು ಫೀಲಿಂಗ್ಸು ಸೆಂಟಿಮೆಂಟ್ಸು ಜಾಸ್ತಿ. ನೀನು ಫೀಲಿಂಗ್ಸಿಗೆ ಬಿದ್ದುಬಿಟ್ಟು ಅಯ್ಯೋ ಬಿಡು ಪಾಪ ಅಂತೇಳ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ಆವಾಗ ಒಬ್ಬರು ಜೀವನ ಇಬ್ಬರು ಜೀವನ ಅಲ್ಲ, ಎಷ್ಟೊಂದು ಜನಗಳು ಜೀವನ ಹಾಳಾಗೋಗ್ತೈತೆ. ನೀನೇನಾದರೂ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಚಿಕ್ಕ ಸಾವುಕಾರ ಅವನ ಕತೆ ಅಂತೂ ಫಿನಿಶು. ಸೆಕೆಂಡ್ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಚಿಕ್ಕ ಸಾವುಕಾರರ ಅಮ್ಮ, ನಿಮ್ಮ ಅತ್ತೆ ಕತೆನೂ ಮುಗಿತಾ. ಇನ್ನು ಮೂರನೇದೇನು ಅಂತಂದರೆ ನಿನ್ನ ಆಜ್ಞೆ ನಿಧಿ. ನೀನೇನಾದರೂ ಅವಳು ಸಪೋರ್ಟಿಗೆ ನಿಂತ್ಕೊಂಡಿಲ್ಲ ಅಂತಂದರೆ
ಅವಳ ಕತೆನೂ ಮುಗೀತಾ? 3 ಜನದ ಜೀವನನೂ ನಿನ್ನ ಕೈಯಲ್ಲೇ ಐತೆ. ಯೋಚನೆ ಮಾಡು. ಯಾವುದಾದ್ರೂ ಒಬ್ಬರು ಬಂದ್ಬಿಟ್ಟು ನಿನ್ನ ಹತ್ರ ಹತ್ಕೊಂಡು ಸೆಂಟಿಮೆಂಟಾಗಿ ಮಾತಾಡಿದ್ರು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀನು ಒಪ್ಕೊಳಕ್ಕೆ ಹೋಗ್ಬೇಡ. ಎಲ್ಲರೂ ಡ್ರಾಮಾ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಸರಿನಾ? ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ನಿಂಗೆ ಯೋಚನೆ ಬರ್ತಾ ಇರ್ಬೋದು. ಯಾಕೆ ಇವಳು ಈ ಥರ ಹೇಳ್ತಾವ್ ಇವನು ಅಂತ. ಆದರೆ ಇದಕ್ಕೆಲ್ಲ ಸದ್ಯದಾಗೆ ನಿನಗೆ ಉತ್ತರ ಗೊತ್ತಾಗ್ತೈತೆ. ಹಾಂ, ನೀನೇನು ಹೇಳಿದ್ಯಾ ಅಂದ್ರೂ ಅದಕ್ಕೊಂದು ಅರ್ಥ ಇರಬೇಕಲ್ವಾ? ಸರಿ ಆಯಿತು, ನೋಡೋಣ. ನೀನು ಹೇಳಿರೋದನ್ನ ಪದೇ ಪದೇ ನೆನೆಸ್ಕೊಂಡು ಕೂತ್ಕೊಂಡಿರ್ತೀನಿ. ನನ್ನ ಮದುವೆ ನಿಲ್ಸೋಕ್ಕೆ ಅಂತ ಯಾರು ಬಂದ್ರೂ ಈ ಮದುವೆನ ನಿಲ್ಸೋಕ್ಕಂತೂ ಖಂಡಿತ ಆಗಲ್ಲ. ಯಾಕಂದರೆ ನನ್ನ ಮದುವೆ ನಿಲ್ಬಾರ್ದು ಅಂತ ನೀನು ಇಷ್ಟೊಂದು ಪ್ರಯತ್ನ ಪಡ್ತಾ ಇದೆಯಾ ಅಂತಂದಮೇಲೆ ನಾನು ಯಾಕೆ ಯಾವ ಸೆಂಟಿಮೆಂಟ್ಗೂ ಬಗ್ಗಲ್ಲ. ಯಾರು ಬಂದು ಆವಾಜ್ ಹಾಕಿದ್ರು ನಾನು ಕೇಳಲ್ಲ. ನೋಡೋಣ. ನೀನು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಗೊತ್ತಲ್ಲ, 3 ಜನ ಸಂಸಾರನೂ ಬೀದಿಗೆ ಬಂದ್ಬಿಡ್ತೈತೆ. ಆಮೇಲೆ ಅನ್ಯಾಯ ಮಾಡೋ ಅಂಥ ಈ ಕಳ್ಳರು ಸುಳ್ಳರು ಇರ್ತಾರಲ್ಲ, ಅವ್ರಿಗೇನೇ ಜಾಸ್ತಿ ಬೆಲೆ ಜಾಸ್ತಿ ಆಗ್ತೈತೆ. ಆಯಿತು ಭೈರವ, ನೀನು ಏನು ಹೇಳಿದ್ರು ನಾನು ಒಳ್ಳೇದು ಕೇಳಿರ್ತೀಯ ಅಂತ ನನಗೆ ಗೊತ್ತು. ಆದರೆ ಒಂದು ಗೊತ್ತಾಗ್ತಿಲ್ಲ, ನನ್ನ ಮದುವೆ ನಿಲ್ಲಿಸಿ ಇಷ್ಟೊಂದೆಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡವ್ರೆ. ನಮ್ಮ ಮದುವೆ ನಿಲ್ಸೋಕೆ ಇಷ್ಟೊಂದು ಜನ ಯಾಕೆ ಪ್ರಯತ್ನ ಪಡ್ತಾವ್ರೆ? ಆಗಲೇ ತುಂಬ ಜನ ಪ್ರಯತ್ನ ಪಟ್ಟರು. ನನ್ನ ಹತ್ರ ಒಂದು ಸುಳ್ಳು ಹೇಳಿ ಅದು ಇದು ಮಾಡಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಅಮ್ಮನೂ ತಲೆ ಕೆಡಿಸ್ಕೊಂಡಿಲ್ಲ, ನಾನು ಕೆಡಿಸ್ಕೊಂಡಿಲ್ಲ. ಆದರೆ ಈಗ ಮತ್ತೆ ಯಾರಪ್ಪ ಬರ್ತಾವ್ರೆ ಅನ್ನೋದೇ ನನಗೆ ದೊಡ್ಡ ಕ್ವಶನ್ ಮಾರ್ಕು. ಯಾರು ಬರ್ತಾರೆ ಅದು ಸೆಂಟಿಮೆಂಟ್ ಇಟ್ಕೊಂಡು? ನಮ್ಮಮ್ಮ ಏನಾದರೂ ಬಂದುಬಿಡ್ತಾರಾ ಅಂತ. ನಮ್ಮಮ್ಮ ಬಂದುಬಿಟ್ಟು ಅಯ್ಯೋ ಉಷಾ ನೀನು ಮದುವೆ ಮಾಡ್ಕೋಬೇಡ ಅಂತ ಹೇಳ್ಬಿಟ್ರೆ ಏನು ಮಾಡೋದು? ಅದಕ್ಕೆ ಹೇಳಿದ್ದು. ಅದಕ್ಕೆ ಮುಂಚೆನೇ ಬಂದು ನಿನಗೆ ವಾರ್ನಿಂಗ್ ಕೊಡ್ತಾ ಇರೋದು ನಾನು. ಯಾರು ಬಂದು ಏನು ಹೇಳಿದ್ರು ತಲೆ ಕೆಡಿಸ್ಕೋಬೇಡ. ನಾನು ಇರ್ತೀನಿ, ನಾನು ನಿನ್ನ ಜೊತೆಲೇ ಇರ್ತೀನಿ, ನಾನು ನಿನಗೆ ನೆನಪಿಸ್ತಾ ಇರ್ತೀನಿ. ಸೆಂಟಿಮೆಂಟ್ ಆಗಬೇಡ. ನಾನು ನಿನ್ನ ಕೇಳಿದ್ನೆಲ್ಲ ಎಲ್ಲ ವಿಚಾರ ಈಗ ಗೊತ್ತಾಗ್ತೈತೆ ನಿನಗೆ. ನಾನು ಸೈಲೆಂಟಾಗಿರ್ತೀನಿ. ನಾನು ಯಾರ ಕಣ್ಗೂ ಕಾಣಲ್ಲ ಅಂತ ನಿನಗೆ ಗೊತ್ತಲ್ವಾ? ನೋಡು, ಇವಾಗ ದೊಡ್ಡ ಹೈ ಡ್ರಾಮಾ ಶುರುವಾಗ್ತೈತೆ. ನೀನು ಸೆಂಟಿಮೆಂಟ್ ಆಗೋಗ್ಬಿಡ್ತೀಯ. ಆವಾಗ ಎಚ್ಚೆತ್ಸೋಕ್ಕೆ ನಾನು ನಿನ್ನ ಪಕ್ಕದಾಗೆ ಇರ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಥ್ಯಾಂಕ್ಸ್ ಭೈರವ. ಏನು ನಡೆಯೋದಾದ್ರೂ ಮುಂಚೆನೇ ವಿಷಯ ಬಂದುಬಿಟ್ಟು ನನಗೆಲ್ಲ ಹೇಳ್ಬಿಟ್ಟು ನಾನು ಮುಂದೆ ಏನು ಮಾಡಬೇಕು ಅಂತ ನೀನೇ ತಿಳಿಸ್ತೀಯ. ತುಂಬ ಅಂದರೆ ತುಂಬ 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 ಥ್ಯಾಂಕ್ಸ್. ಸರಿ ಆಯಿತು. ನೀನು ನನ್ನ ಜೊತೆ ಇರ್ತೀಯ ಅಂತಂದಮೇಲೆ ಎದ್ರುಕೊಳ್ಳೋಂಥದ್ದೇನಿಲ್ಲಪ್ಪ ನನಗೆ. ಯಾರಾದರೂ ಬರಲಿ, ನಮ್ಮಮ್ಮ ಬಂದರೂ ಪರವಾಗಿಲ್ಲ. ನಮ್ಮಮ್ಮನ ಮುಂದೆನೇ ನಾನು ಡೈರೆಕ್ಟಾಗಿ ಹೇಳ್ತೀನಿ. ನಾನೇನಾದರೂ ಮದುವೆ ಆದರೆ ಚಿಕ್ಕ ಸಾವುಕಾರನೇ ಮದುವೆ ಆಗೋದು, ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ನಾನು ಡೈರೆಕ್ಟಾಗೇ ಹೇಳ್ತೀನಿ. ಸರಿನಾ? ಯಾಕಂದರೆ ನಿನ್ನ ಮಾತಿಗೆ ಬೆಲೆ ಕೊಟ್ಬಿಟ್ಟು ಒಪ್ಕೊತಾ ಇದ್ದೀನಿ. ಅಷ್ಟಕ್ಕೂ ನೀನು ನನಗೆ ಯಾವತ್ತೂ ಕೆಟ್ಟದ್ದು ಬಯಸೋದು ಇಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೇನೆ ಇದನ್ನು ಒಪ್ಕೊತಾ ಇದ್ದೀನಿ. ಆಗಿದ್ದಾಗಲಿ ಬಿಡು, ಯಾರಾದರೂ ಬರಲಿ, ನಮ್ಮಪ್ಪ ನಮ್ಮಮ್ಮ ಪೊದ್ದು ಚಿಕ್ಕಮ್ಮ ಯಾರು ಬಂದರೂ ನಾನು ಇದೇ ಉತ್ತರನೇ ಕೊಡ್ತೀನಿ. ಹಾಂ ಇದನ್ನೇ ನೆನ್ಪಿಟ್ಕೊ. ಯಾಕಂದರೆ ಇಷ್ಟೊಂದೆಲ್ಲ ನಿಂಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ಮೊದಲೇ ಸೆಂಟಿಮೆಂಟ್ ನೀನು. ಯಾರಾದರೂ ಕಣ್ಣೀರು ಹಾಕ್ಬಿಟ್ರೆ ಸೋತೋಗ್ಬಿಡ್ತೀಯಲ್ವಾ? ಅದಕ್ಕೇನೆ ನಾನು ನಿನಗೆ ಇಷ್ಟೆಲ್ಲ ಬುದ್ಧಿ ಹೇಳ್ತಿರೋದು. ಸರಿ ಬಾ. ಪೇಷಂಟ್ಸ್ ಎಲ್ಲ ಹೋದ್ರು ತಾನೆ. ಒಂದು ಲೋಟ ಕಾಫಿ ಕುಡ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಳ್ಳಿವಂತೆ. ಮತ್ತೆ ಪೇಷಂಟ್ ಬಂದಾಗ ನಿನ್ನ ಕೆಲಸ ಶುರುವಾಗುತ್ತಲ್ವಾ? ಅಲ್ಲಿ ತನಕನಾದರೂ ನೀನು ರೆಸ್ಟ್ ಮಾಡಬೇಕಲ್ವಾ? ನಾನು ಅದೇ ಅನ್ಕೋತಾ ಇದ್ದೆ, ಈ ಕಾಫಿ ಟೀ ಏನಾದರೂ ಕುಡಿಬೇಕು ಅಂತ. ಅಷ್ಟರೊಳಗಡೆ ನೀನೇ ಬಂದೆ ಅಲ್ವಾ? ಇಷ್ಟುದ್ದ ಏನೋ ಹೇಳ್ತಾ ಇದೆಯಾ. ಸರಿ ಬಾ, ನನಗೂ ತುಂಬ ತಲೆನೋವ್ತೈತೆ. ಹೋಗಿ ಕೂತ್ಕೊಂಡು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಳ್ತೀನಿ. ಬೆಳಗ್ಗೆಯಿಂದ 20 ಜನ ಪೇಷಂಟ್ಸು ಬೈರವ. ಯಪ್ಪ, ತುಂಬ ಚಳಿ ಗಾಳಿ ಇರೋದಕ್ಕೆ ಅದಕ್ಕೆ ಪೇಷಂಟ್ಸೂ ಜಾಸ್ತಿ ಆಗೋಗ್ಬಿಟ್ಟವ್ರೆ. ಏನು ಮಾಡೋಕ್ಕಾಗುತ್ತೆ? ಎಲ್ಲ ನೋಡ್ಕೋಬೇಕಲ್ವಾ ಪೇಷಂಟ್ಸ್ನ. ನಡಿ ಹೋಗೋಣ.